ಕರುಣಿಸುವೆನು ಈ ಧರಣಿಯೊಳ್ಳು ಶ್ರವಣಾಮ ಸುಸ್ಥಿರವಿರಲಿ ನಿತ್ಯ ಧರಣಿಯೊಳ್ಳು ಶ್ರವಣಾಮ ಸುಸ್ಥಿರವಿರಲಿ ನಿತ್ಯ ಅದುವೇ ಶಬರಿ ಕ್ಷೇತ್ರವೆನ್ನುತ್ತ ಸದಮನದ ತವ ನಾಮದಿಂದ ಅಭ್ಯುದಯ ಮೂರ್ಧಲಿ ಭಜಗ ಜನರಿಗೆ ಮುದವನಿತು ಶಬರ ಮರುಕ್ಷಣದಲ್ಲಿ ಜ್ಞಾನೋದಯ ಆಯಿತು. ಹೌದು ಸ್ವಾಮಿ. ನಾನು ಯಾರು, ನನ್ನ ಮುಂದೆ ನೀನೇನು ಎನ್ನುವ ಸತ್ಯ ಸ್ಪಷ್ಟವಾಗಿ ನಿನಗೆ ಅರ್ಥವಾಯಿತು. ಹೌದು. ಬದುಕನ್ನು ನೀನು ಆಶಿಸುವುದಿಲ್ಲ, ಸಾಯುವುದಕ್ಕೆ ಸಿದ್ಧನಾಗಿದ್ದೀಯ. ನಿನ್ನಂತಹ ದೌಷ್ಟ್ಯ ಈ ಪ್ರಪಂಚದಲ್ಲಿ ನಾಶವಾಗುತ್ತದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನೀನಾಗಬೇಕು ಎನ್ನುವ ಹಂಬಲ ಖಂಡಿತ ಅನುಗ್ರಹಿಸುತ್ತೇನೆ. ಮುಂದೊಂದು ದಿನ ನಾನೊಂದು ಕ್ಷೇತ್ರದಲ್ಲಿ ನೆಲೆ ನಿಲ್ಲುವವನಿದ್ದೇನೆ. ಅದು ನಿನ್ನ ಹೆಸರಿನಿಂದಲೇ ಶಬರಿಮಲೆ ಎನ್ನುವ ಹಾಗೆ ಜಗಜ್ಜಾಹೀರಾಗುತ್ತದೆ. ಆದ್ದರಿಂದ ಕೊಡು ನಿನ್ನ ಪ್ರಾಣ ನನ್ನ ಬಾಣಕ್ಕೆ.
ಬಂದವರು ಸಾಮಾನ್ಯರಲ್ಲ, ಮಂತ್ರದಿಂದ ಹುಟ್ಟಿದ
ಆದ್ರೂ ಆಗ್ಲಿಲ್ಲ. ಇವತ್ತು ಮುಂದೆ ಬಂದಿದ್ದೀಯಾ? ಕೊಂದು ಕಳಿತೇನೆ. ಹರಿಹರನಾದಂತಹ ನನ್ನನ್ನು ಮಣಿಕಂಠನನ್ನಾಗಿಸಿದೆ ಎನ್ನುವ ಅಹಂಕಾರ ಬೇಡವೋ? ಆಮೇಲೆ ನನ್ನ ಬರುವು ಏನು ಎನ್ನುವುದನ್ನು ತೋರಿಸುವುದಕ್ಕಾಗಿ ಅಯ್ಯಪ್ಪನಾಗಿ ಪ್ರಕಟಗೊಂಡಿದ್ದೇನೆ. ನಿನಗೆ ಸಾವು ಸಮೀಪಿಸಿದೆ. ಭಯವನಿದ್ದು ಅಯ್ಯಪ್ಪನೆಲ್ಲರೂ ಕೇಳಿದರು ನಾನು ಬೇಡುವ ನುಡಿಯ ಜಾದುಗಳಲ್ಲ ಕಥೆಯೋದ ನೆಲದ ನಾನಿಸು ಕ್ಷೇತ್ರದುಡಿಗ ಇಳೆಯ ಶಬರಿಮಲೆ ಶಿಖರದೊಳಗ ಬರುವ ಮೊದಲ ಪೂಜೆ ವಾವರನಿಗೆ ವಿರಜಿಸಿ ಎದ್ದನು ಪೂಜಿಸಿದವಗೆ ನೆರೆ ಕಷ್ಟಗಳ ಪರಿಗಣಿಸುತ್ತ ಕರುಣೆಯು ಕಾಲುವೆ ಜನಪ ಕೇಳಿದ ಕೇಳಿರೆಲ್ಲರೂ ನಾನು ಬೇಳುವ ನುಡಿಯ ಸೆರೆಮನೆಯಲ್ಲಿದ್ದಂತಹ ನಮ್ಮವರೆಲ್ಲರನ್ನೂ ನಾನು ಬಿಡಿಸಿದ್ದೇನೆ. ಪಂದಳಾವನಿಗೆ ಬಂದಂತಹ ಸಕಲ ಸಂಕಷ್ಟಗಳು ಪರಿಹಾರವಾಯಿತು. ಸಂತೋಷ ತಾನೇ? ಸಂತೋಷವೇನೋ ಆಯ್ತು ಮಗನೇ. ಅಪ್ಪ, ಈಗ ನೀನೇ ತಿಳಿದುಕೊಂಡೆ ಅಲ್ಲ, ನೀನು ನನ್ನ ಬಳಿಯಲ್ಲಿಲ್ಲದಿದ್ರೆ ಯಾವೆಲ್ಲ ಸಂಕಷ್ಟಗಳು ಬರ್ತವೆ ಎಂಬುದನ್ನು ನಿನಗೇ ಗೊತ್ತಾಯ್ತಲ್ಲ ಮಗನೇ. ಹೌದು ಅಪ್ಪಯ್ಯ, ಇನ್ನು ನಾನು ಇಲ್ಲಿ ಇರುವರೆ ಮನ ಮಾಡುವುದಿಲ್ಲವಪ್ಪ. ಯಾಕೆ ಮಗನೇ? ಹರಿಹರನ ಉದ್ದೇಶವೇ ಒಂದಾಗಿತ್ತು. ಅವರ ಔರಸದ ಪುತ್ರನಾಗಿ ನಾನು ಈ ಧರೆಯಲ್ಲಿ ಉದಿಸಿ ಬಂದು ಮಾಡುವಂತಹ ಎಲ್ಲಾ ಕೆಲಸಗಳು ಕೂಡ ಇಂದಿಗೆ ಪರಿಪೂರ್ಣವಾಯಿತಪ್ಪ. ಲೌಕಿಕವಾಗಿ ನಾನು ಏನೆಲ್ಲವನ್ನು ಮಾಡಬೇಕಿತ್ತೋ ಇಂದಿನವರೆಗೆ ಅದೆಲ್ಲವನ್ನೂ ನಾನು ಪೂರೈಸಿದವನಿದ್ದೇನೆ. ಇನ್ನು ನಾನು ಅಲೌಕಿಕದಲ್ಲಿದ್ದುಕೊಂಡು ನನ್ನನ್ನು ನಂಬುವವರ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವವನಿದ್ದೇನೆ. ಯಾವ ರೀತಿಯಲ್ಲಿ ಅಪ್ಪಯ್ಯ, ಇದೋ ನೋಡಿ. ನೋಡಿದೆ ತಂದೆ? ಹೌದು ಮಗನೇ. ನಾನು ಪ್ರಯೋಗಿಸಿದಂತಹ ಆ ಶರ ಆ ಎತ್ತರದ ಗಿರಿಯ ಮೇಲೆ ಬಿತ್ತು. ಯಾವ ಗಿರಿ ಮಗ? ಅದೇ ಶಬರಿಗಿರಿ. ಶಬರಿಗಿರಿ? ಶಬರಾಸುರನ ಉದ್ದೇಶವಾಗಿಯೇ ಆ ಗಿರಿಗೆ ಆ ಹೆಸರು ಬಂತಪ್ಪ. ಅಲ್ಲಿ ನಾನಿರುವುದಕ್ಕೆ ಒಂದು ಮಂದಿರವನ್ನು ನನಗೆ ನೀವೇ ನಿರ್ಮಾಣ ಮಾಡಿಕೊಡಬೇಕು.
ಅದಿತ್ತು ಮಗನೇ. ಅದಕ್ಕೆ 18 ಮೆಟ್ಟಿಲುಗಳಿರಬೇಕಪ್ಪ. ಅದ್ಯಾಕೆ ಮಗನೇ 18 ಮೆಟ್ಟಲು? ಪ್ರಥಮದ 7 ಮೆಟ್ಟಿಲುಗಳು ಹ. ಸಪ್ತ ವ್ಯಸನದ ದ್ಯೋತಕ. ಹ. ಮಾನವನನ್ನು ಸಪ್ತ ವ್ಯಸನಗಳು ಯಾವತ್ತೂ ಬಾಧಿಸಕೂಡದು. ಅವುಗಳಿಗೆ ದಾಸನಾಗಿರದೆ ಹ. ಆ ಮೆಟ್ಟಿಲುಗಳನ್ನು ಮೆಟ್ಟಿ ಮೇಲೇರಬೇಕು. ಆ ಬಳಿಕದ 6 ಮೆಟ್ಟಿಲುಗಳು ಹರಿಷಡ್ವರ್ಗದ ದ್ಯೋತಕ. ಹರಿಷಡ್ವರ್ಗಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಜೀವಿತದಲ್ಲಿ ಆತ ವ್ಯವಹರಿಸಬೇಕು ಎನ್ನುವ ಉದ್ದೇಶದಿಂದಲೇ ಆ 6 ಮೆಟ್ಟಿಲುಗಳನ್ನು ಹತ್ತಿ ಮೇಲೇರಬೇಕಪ್ಪ. ಆ ಬಳಿಕದ 4 ಮೆಟ್ಟಿಲುಗಳು ಪುರುಷಾರ್ಥ ಚತುಷ್ಟಯದ ದ್ಯೋತಕ. ಧರ್ಮ, ಅರ್ಥ, ಕಾಮ, ಮೋಕ್ಷ ಮಾನವನ ಜೀವಿತದಲ್ಲಿ ಅಳವಡಿಸಲೇಬೇಕಾದಂತಹ ಅಂಶಗಳವು. ಹಿತಮಿತವಾಗಿ ಅವುಗಳನ್ನು ಬಳಸುತ್ತಾ ತನ್ನ ಜೀವಿತದಲ್ಲಿ ಸಾರ್ಥಕತೆಯನ್ನು ಹೊಂದುತ್ತೇನೆ ಎನ್ನುವ ದೃಷ್ಟಿಯನ್ನಿರಿಸಿ ಆ 4 ಮೆಟ್ಟಿಲುಗಳನ್ನು ಮೆಟ್ಟಿ ಮೇಲೇರಬೇಕು. ಉಳಿದೊಂದು ಮೆಟ್ಟಿಲು, ಅದು ಕೊನೆಯ ಮೆಟ್ಟಿಲು. ಅದು ಭಗವಂತ. ನಾನು ಅದರತ್ತ ಹೋಗಬೇಕು ಎನ್ನುವ ಹಂಬಲವನ್ನು ಮಾಡುತ್ತಾ ಮಾಡುತ್ತಾ ಅವನನ್ನೇ ಧ್ಯಾನಿಸುತ್ತಾ ಅವನಲ್ಲೇ ಅವನಾಗಿ ಹೋಗಬೇಕು ಎನ್ನುವ ಹಾಗೆ ಮನಸ್ಸಿಟ್ಟುಕೊಂಡು ಆ ಮೆಟ್ಟಿಲನ್ನು ಮೇಲೇರಿದರೆ ತನ್ನ ಜೀವನದಲ್ಲಿಯೂ ಉತ್ತಮ ಹಂತವನ್ನು ಆತ ತಲುಪುತ್ತಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲವಪ್ಪ. ನನ್ನನ್ನು ನಂಬಿ ಬರುವ ಭಕ್ತರು ವ್ರತಾಚರಣೆಯನ್ನು ಕೈಗೊಳ್ಳಲೇಬೇಕು. ಯಾವ ರೀತಿಯಲ್ಲಿ ಮಗನೇ? 1 ಮಂಡಲ ಪರ್ಯಂತ, ಅಂದರೆ 48 ದಿವಸಗಳಲ್ಲಿ ವ್ರತಾಚರಣೆಯನ್ನು ಮಾಡುತ್ತಾ ನನ್ನ ಕುರಿತಾದ 108 ಶರಣುಗಳನ್ನು ಜಪಿಸುತ್ತಾ ನಾನಿದ್ದಲ್ಲಿಗೆ ಬರಬೇಕು. ತುಳಸಿ ಹಾಗೂ ರುದ್ರಾಕ್ಷಿ ಮಾಲೆಯನ್ನು ಕೊರಳಲ್ಲಿ ಧರಿಸಬೇಕು. ಯಾಕೆ ಮಗನೇ? ಹರಿಹರರ ಔರಸದ ಪುತ್ರ ನಾನು. ಹರಿಗೆ ಪ್ರಿಯವಾದಂತಹ ತುಳಸಿ, ಹರನಿಗೆ ಇಷ್ಟವಾದಂತಹ ರುದ್ರಾಕ್ಷಿ. ನಾನು ಹರಿಹರನ ಮಗ ಎನ್ನುವ ದ್ಯೋತಕವಾಗಿ ಅಪ್ಪ ನನ್ನನ್ನು ಕಾಣಬರುವ ಭಕ್ತರು ಕಪ್ಪು ವಸ್ತ್ರವನ್ನೇ ಉಡಬೇಕು. ಯಾಕೆ ಮಗನೇ ಕಪ್ಪು ವಸ್ತ್ರ? ಕರ್ಮ ಸಂಚಿತವಿದೆ, ತಪ್ಪುಗಳ ಗಣಿನಾನಾಗಿದ್ದೇನೆ. ಕರ್ಮ ಸಂಚಿತದಿಂದಾದಂತಹ ತಪ್ಪುಗಳನ್ನು ಅಪರಾಧಿ ಭಾವದ ಅಸಹಾಯಕತೆಯಿಂದ ಕಂಡು ಅದರಿಂದ ನನ್ನನ್ನು ಮುಕ್ತಗೊಳಿಸು ಪರಮಾತ್ಮ ಎನ್ನುವುದರ ದ್ಯೋತಕವಾಗಿ ಕಪ್ಪು ವಸ್ತ್ರವನ್ನೇ ಉಟ್ಟು ಬರಬೇಕಪ್ಪ. ಅಪ್ಪ ಎರುಮೇಲಿ ಎನ್ನುವಲ್ಲಿ ವಾವರನ ಮತೀಯರೇ ಆರಾಧಿಸುವಂತಹ ಪಳ್ಳಿಯೊಂದನ್ನು ನೀವು ನಿರ್ಮಾಣ ಮಾಡಬೇಕಪ್ಪ. ನನಗಿಂತ ಮೊದಲು ಹುಟ್ಟಲ್ಪಟ್ಟವನು ಅವನು. ಸಹೋದರ ಬಾಂಧವ್ಯ ನಮಗುಂಟು. ಅವನನ್ನು ಕಾಣದೆ ನನ್ನಲ್ಲಿಗೆ ಬಂದರೆ ಅವರು ವೃತಾಚರಣೆಯನ್ನು ಮಾಡಿದಂತಹ ಫಲಶ್ರುತಿಯನ್ನು ಆಗುವುದಿಲ್ಲವಪ್ಪ. ಆದ್ದರಿಂದ ಅವನನ್ನು ನೋಡಿ ಬಳಿಕ ನನ್ನಲ್ಲಿಗೆ ಬರಬೇಕಪ್ಪ. ಇರುಮುಡಿಯನ್ನು ಹೊತ್ತುಕೊಂಡು ನನ್ನಲ್ಲಿಗೆ ಬರಬೇಕು. ನಿನಗೆ ಗೊತ್ತೇ ಇದೆ, ಮಾತೆಯ ಉದರ ಶೂಲೆಯನ್ನು ನಿವಾರಣೆಯಾಗಿ ನಾನು ಮುಂದಕ್ಕೆ ಹೋದಾಗ ನೀನೇ ನನಗೆ ಒಂದು ಕಟ್ಟನ್ನು ಕೊಟ್ಟವನು. ದಾರಿಯುದ್ದಕ್ಕೂ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ನಿನಗೆ ಸಹಾಯವಾಗಲಿ ಎನ್ನುವ ಹಾಗೆ ದಾರಿಯುದ್ದಕ್ಕೂ ಕ್ರಮಿಸುತ್ತಾ ನಾನದವನ್ನು ಉಂಡವನಪ್ಪ. ಆದ್ದರಿಂದ ನಾನು ಯಾವ ರೀತಿಯಲ್ಲಿ ಮುಡಿಯನ್ನು ಹೊತ್ತು ಕಾಡದಾರಿಯಲ್ಲಿ ಹೋಗಿದ್ದೇನೆ, ಅದೇ ರೀತಿಯಾಗಿ ನನ್ನನ್ನು ಆರಾಧಿಸುವ ಭಕ್ತರು ಇರುಮುಡಿಯನ್ನು ಹೊತ್ತು ಹೋಗಬೇಕು. ಒಂದು ಮುಡಿಯಲ್ಲಿ ಅವರಿಗೆ ಬೇಕಾದಂತಹ ಆಹಾರ ಪದಾರ್ಥಗಳಾದ್ರೆ ಮತ್ತೊಂದು ಮುಡಿಯಲ್ಲಿ ನನಗರ್ಪಿಸುವರೇ ಇರುವಂತಹ ತುಪ್ಪದ ಕಾಯಿಯನ್ನು ಹೊತ್ತುಕೊಂಡು ಬರಬೇಕಪ್ಪ. ಗಿರಿ ಕಾನನಗಳಲ್ಲಿಯೇ ಮುಂದುವರಿಯಬೇಕು. ಕಾಲಕೆಟ್ಟಿ ಮಲೆ, ಇಂಜಿಪ್ಪಾರ ಮಲೆ, ಕುತ್ತುಶೇರಿ ಮಲೆ, ಕರಿಮಲೆ, ನೀಲಿಮಲೆ, ಹೊನ್ನಂಬಲ ಮೇಡು, ತಾಲಪಾರ ಮಲೆ, ಚಿತ್ತಂಬಲ ಮೇಡು, ಮೈಲಾಡು ಮೇಡು, ನೀಲಕ್ಕಲ್ ಮಲೆ, ದೇವರ್ ಮಲೆ, ಮಾದಂಗ ಮಲೆ, ಕಲ್ಕಿ ಮಲೆ, ಸುಂದರ ಮಲೆ, ನಾಗಮಲೆ, ಗೋಡಾಮಲೆಯೇ ಮೊದಲಾಗಿ 18ನೇದಾದಂತಹ ಶಬರಿಮಲೆಯನ್ನು ಹತ್ತಿ ಮೇಲೇರಿ ಬರಬೇಕು. ಅದಕ್ಕೆ ಕಾರಣ ಬೇರೇನಲ್ವಪ್ಪ, ಧೃತಿ, ಕ್ಷಮ ಇವೆಲ್ಲವನ್ನು ವರ್ಜಿತವಾಗಿರಬೇಕು. ಯಾಕಂದರೆ ಧೃತಿ, ಕ್ಷಮ, ದಮೋಯೇಶ್ವತಿ ವಿಸರ್ಜನೆಯನ್ನು ಮಾಡಿ ಆ ಮೂಲಕವಾಗಿ ಧರ್ಮದ 10 ಲಕ್ಷಣಗಳೇನುಂಟೋ ಅದನ್ನು ನೆನೆವರಿಕೆಯನ್ನು ಮಾಡುತ್ತಾ ಮಾಡುತ್ತಾ 10 ಮಲೆಗಳನ್ನು ಮೆಟ್ಟಿ ಮೇಲೇರಬೇಕು. ಆಮೇಲೆ ಪಂಚಭೂತಗಳಿಂದ ಆವೃತವಾಗಿದೆ ಈ ಪ್ರಪಂಚ. ಜಲ, ಅನಲ, ಅನಿಲ, ಅವನಿ, ಆಕಾಶ ಎನ್ನುವಂತಹ ಪಂಚಭೂತಗಳನ್ನು ನಾನು ಮೆಟ್ಟಿ ಮೇಲೇರಿದ್ದೇನೆ ಎನ್ನುವುದರ ದ್ಯೋತಕವಾಗಿ 5 ಮೆಟ್ಟಿಲುಗಳನ್ನು ಮೆಟ್ಟಿ ಮೇಲೇರಬೇಕು. ಆಮೇಲೆ 3 ಮಲೆಗಳು, ಮನಸ್ಸು, ಬುದ್ಧಿ, ಭಗವಂತ, ಅದನ್ನು ತಾನು ಹತೋಟಿಯಲ್ಲಿ ಇರಿಸುವ ಮೂಲಕವಾಗಿ ಬುದ್ಧಿಯನ್ನು ಭಗವಂತನಿಗೆ ಅರ್ಪಿಸುತ್ತೇನೆ ಎನ್ನುವುದರ ಆಗಿ ಕೊನೆಯದಾಗಿ ಭಗವಂತ ಎನ್ನುವಂತಹ ಆ ದೊಡ್ಡ ಮಲೆಯನ್ನು ಮೇಲೇರಬೇಕು. ಅದೇ ಶಬರಿಮಲೆ. ಅಲ್ಲಿ ನನ್ನನ್ನು 18 ತತ್ವಗಳನ್ನು 18 ಶಕ್ತಿಗಳನ್ನು ಸ್ಮರಿಸುತ್ತಾ ಮುಂದೆ ಮುಂದೆ ಬಂದರೆ ಅವರ ಅಂತರಂಗಕ್ಕೆ ನಾನು ಪ್ರತ್ಯಕ್ಷನಾಗುತ್ತೇನಪ್ಪ.
ಮಗನೇ, ನನಗೆ ಗೊತ್ತಾಯ್ತಪ್ಪ. ನನ್ನ ಒಂದು ಸಂಕಲ್ಪ ಬಾಕಿ ಆಯ್ತಲ್ಲ ಮಗನೇ. ಯಾವುದಪ್ಪ? ನೀನು ಪಂದಳದ ಅಧಿಕಾರಿಯಾಗಿ ಪಂದಳ ಸಿಂಹಾಸನವನ್ನೇ ಇರುವಂತಹ ರಾಜಕುಮಾರನಾಗಿ ನೋಡಬೇಕೆಂಬ ಆಶೆಯಿಂದ ನಿನಗೆ ಬೇಕಾಗಿ ಸಕಲ ಸಂಪತ್ತನ್ನು ಹಾಗೆ ವಸ್ತ್ರ ವಸನಾದಿಗಳನ್ನು ನಾನು ತಯಾರು ಮಾಡಿಟ್ಟಿದ್ದೆಲ್ಲ ಮಗನೇ. ಮಕರ ಸಂಕ್ರಮಣದ ದಿನದಂದು ನಾನು ನೆಲೆಯಾಗಿರುವಂತಹ ಮೂರ್ತಿಗೆ ನನಗಾಗಿ ತೆಗೆದಿರಿಸಿದಂತಹ ಎಲ್ಲ ಆಭರಣಗಳನ್ನು ಪಂದಳದ ಅರಮನೆಯಿಂದ ವಾದ್ಯ ಮೇಳಗಳ ಸಮ್ಮೇಳನದೊಂದಿಗೆ ಮೆರವಣಿಗೆಯಲ್ಲಿ ತಂದು ನನಗೆ ಶೃಂಗಾರ ಮಾಡಬೇಕು. ಅದೇ ನನ್ನ ಪಟ್ಟಾಭಿಷೇಕ ಎನ್ನುವ ಹಾಗೆ ಭಾವಿಸಬೇಕು. ಹಾಗೆಂದು ನಿಮ್ಮ ಮನದಿಂಗಿತ ಅಲ್ಲಿ ಈಡೇರಲಿಲ್ಲ ಎನ್ನುವ ಹಾಗೆ ಭಾವಿಸದೆ ತಮ್ಮನಾದಂತಹ ಕನಕವರ್ಮಕ್ಕೆ ಪಂದಳಾ ನಗರದ ಪಟ್ಟಾಭಿಷೇಕವನ್ನು ಕಾಣಬೇಕು. ನಾನು ಈ ರೀತಿಯಲ್ಲಿ ಇನ್ನು ಕಾಣಸಿಗುವುದಿಲ್ಲವಪ್ಪ. ಮತ್ತೆ ಮುಂದೊಂದು ದಿನ ಮಕರ ಸಂಕ್ರಮದ ದಿನದಂದು ಮುಸ್ಸಂಜೆಯ ವೇಳೆಯಲ್ಲಿ ಕಾಂತಮಲೆ ಎನ್ನುವಲ್ಲಿ ಮಕರ ಜ್ಯೋತಿಯಾಗಿ ನಾನು ಕಾಣಸಿಗುತ್ತೇನೆ. ಜ್ಯೋತಿಯಾಗುವುದು ಯಾಕೆ? ಬೆಳಕು ಅಂದರೆ ಆನಂದ. ಸೌಂದರ್ಯದಿಂದಲೋ ಸಂಪತ್ತಿನಿಂದಲೇ ದೊರಕುವ ಆನಂದ ಅದಲ್ಲವಪ್ಪ. ಇಂದ್ರಿಯ ನಿಗ್ರಹದಿಂದ ವಿಶಿಷ್ಟವಾದಂತಹ ಆನಂದ ಯಾವುದು ದೊರೆಯುತ್ತದೋ ಅದೇ ನಿಜವಾದ ಆನಂದ. ಆದ್ದರಿಂದ ಆ ಬೆಳಕೆನ್ನುವ ಆನಂದವಾಗಿ ನನ್ನನ್ನು ನಂಬುವ, ನನ್ನನ್ನು ಮೆಚ್ಚುವ, ನನ್ನನ್ನು ಆರಾಧಿಸುವ ಎಲ್ಲಾ ಭಗವದ್ ಭಕ್ತರಿಗೆ ನಾನು ಜ್ಯೋತಿ ಸ್ವರೂಪನಾಗಿ ಕಾಣುತ್ತೇನೆ. ಆದ್ದರಿಂದ ನಿಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಇಂದಿನ ದಿನದಲ್ಲಿ ಶಬರಿಮಲೆಯಲ್ಲಿ ನಾನು ನೆಲೆ ನಿಲ್ಲುತ್ತೇನಪ್ಪ, ನೆಲೆ ನಿಲ್ಲುತ್ತೇನೆ. ಸರ್ವರಕ್ಷಾಕರ ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭು ಪಾರ್ವತೀರ್ದಯಾನಂದೋ ಶಾಸ್ತಾರಂ ಪ್ರಣಮಾಮ್ಯಹಂ ವಿಪ್ರಪೂಜ್ಯಂ ವಿಶ್ವವರ್ದ್ಯೋ ವಿಷ್ಣುಶೋ ಪ್ರಿಯಂ ಸುತೋ ಕ್ಷಿಪ್ರಪ್ರಸಾದ ನಿರತಂ ಶಾಸ್ತಾರಂ ಪ್ರಣಮಾಮ್ಯಹಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿಯೇ 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 ಹರಿವರಾಸನಂ ವಿಶ್ವಮೋಹನಂ ಹರಿರತೀಶ್ವರಂ ಆರಾಧ್ಯ ಪಾದುಕಂ ಹರಿವರಾಸನಂ ವಿಶ್ವಮೋಹನಂ ಹರಿರತೀಶ್ವರಂ ಆರಾಧ್ಯ ಪಾದುಕಂ ಹರಿವಿವರ್ಧನಂ ನಿತ್ಯ ನರ್ದನಂ ಹರಿಗರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಣ ಕೀರ್ತನ ಭಕ್ತ ಮಾನಸೋ ಭರಣಲೋಲು ನರ್ತನಾಲದು ಅರುಣ ಬಾಸುರು ಭೂತನಾಯಕ ಹರಿಗರಾಜು ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ತುರಗವಾಗನು
ಗುರು ಕೃಪಾ ಬರೋ ಕೀರ್ತನ ಪ್ರಿಯೋ ಹರಿಗರಾಜು ದೇವ ಭಾಷೆಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ ಸ್ವಾಮಿ